ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಇವತ್ತು ನಮ್ಮ ಮನೆ ದೇವ್ರ ವಾರ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ, ಪೂಜೆ ಮಾಡೋಣ ಅಂತ. ನೆಕ್ಸ್ಟು ಬಾಗಿಲೆಲ್ಲ ಬಳಿದು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ವಾರದ ದಿನ ಸ್ವಲ್ಪ ಸ್ಪೆಷಲಾಗಿ ಹಾಕ್ತೀನಿ, ಚಿಕ್ಕ ಚಿಕ್ಕದೇ. ಮಾಮೂಲಿ ಚಿಕ್ಕ ಚಿಕ್ಕದು ಹಾಕ್ತೀನಿ ಡೈಲಿ. ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ದೇವ್ರ ಮನೆ ಸ್ವಲ್ಪ ಮೇಲೆ ಬಾಕ್ಸ್ ಥರ ಇರೋದ್ರಿಂದ ನನಗೆ ಸಿಕ್ಕಲ್ಲ ಕೈಗೆ. ಹಾಗಾಗಿ ನಾನು ಯಾವಾಗ ಪೂಜೆ ಮಾಡಬೇಕು ಅಂದರೂ ಚೇರ್ ಇಟ್ಕೊಂಡೇ ಪೂಜೆ ಮಾಡ್ತೀನಿ. ನನಗೆ ಅದು ನೀಟಾಗಿ ಸಿಗಲ್ಲಲ್ಲ, ಅದಕ್ಕೋಸ್ಕರ ಚೇರ್ ಹಾಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ದೇವ್ರ ಮನೆ ಸಾಮಾನು ಎಲ್ಲ ತಗೊಂಡೋಗಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಬಂದು ಅದನ್ನು ನೀಟಾಗಿ ದೇವ್ರ ಮನೇಲಿ ಇಟ್ಕೊಂಡೆ. ಆಮೇಲೆ ದೇವ್ರ ಫೋಟೋ ತೆಗೆದು ಅದನ್ನೆಲ್ಲ ನೀಟಾಗೆಲ್ಲ ಒರೆಸಿ ಬಟ್ಟೆಯಲ್ಲಿ ಅದಕ್ಕೆ ವಿಭೂತಿ ಕಟ್ಟು, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ಅದೇ ಪ್ಲೇಸಲ್ಲಿಟ್ಟೆ. ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ವಾರ. ಶುಕ್ರವಾರನೂ ನಾವು ಪೂಜೆ ಮಾಡ್ತೀವಿ, ಆದರೆ ಯಾವುದೇ ರೀತಿ ಕಳಸ ಚೇಂಜ್ ಮಾಡೋದಿಲ್ಲ. ಹಾಗಾಗಿ ನಿನ್ನೆ ಚೇಂಜ್ ಮಾಡಿಲ್ಲ ಅಂತ ಇವತ್ತು ಕಳಸನೂ ಚೇಂಜ್ ಮಾಡಿ ಅದಕ್ಕೂ ಎಲ್ಲ ಪೂಜೆ ಮಾಡಿ ಅದನ್ನು ತೆಗೆದ್ಬಿಟ್ಟು ಅದಕ್ಕೆ ಮತ್ತೆ ಹೊಸ್ದಾಗಿ ಎಲೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನು ನೀಟಾಗಿ ಇಟ್ಟೆ. ಅದಾದಮೇಲೆ ಬತ್ತಿ ಹಾಕೋದು ದಪ್ಪ ಇತ್ತು ಅಂತ ಅದನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ನೀಟಾಗಿ ಹೊಸ್ತು ದೀಪದೊಳಗೆ ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಅದನ್ನು ಚಿಕ್ಕ ಚಿಕ್ಕದಾಗೆಲ್ಲ ಹೊಸ್ತು ಅದನ್ನು ನೀಟಾಗಿ ಬತ್ತಿಗೆ ಹಾಕಿ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿಕೊಂಡೆ ಪೂಜೆ ಮಾಡೋಕ್ಕೆ. ನನಗೆ ಯಾವಾಗಲೂ ಪೂಜೆ ಮಾಡಬೇಕು ಅಂದರೆ ನನಗೆ ಹೂವು ಜಾಸ್ತಿ ಇರಬೇಕು, ಹೂವು ಜಾಸ್ತಿ ಇದ್ರೇ ತುಂಬ ಇಷ್ಟ. ಹಾಗಾಗಿ ನಾನು ಹೂವು ಜಾಸ್ತಿ ಮುಡ್ಸೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಹೂವು ಮುಡಿಸ್ತಾಯಿದ್ದೀನಿ ದೇವರಿಗೆ. ಚೆನ್ನಾಗೇ ಹೂವು ಮುಡಿಸಿದ್ರೆ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ದೇವ್ರ ಮನೆಗೆ ಒಂದು ಕಳೆ ಇರುತ್ತೆ ಹೂವು ಜಾಸ್ತಿ ಮುಡಿಸಿದಾಗ. ಹಾಗಾಗಿ ನಾವು ಯಾವಾಗ ಪೂಜೆ ಮಾಡಬೇಕು ಅವ್ರನ್ನು ಸ್ವಲ್ಪ ಜಾಸ್ತಿ ಹೂವು ಇಟ್ಕೊಂಡೇ ಪೂಜೆ ಮಾಡೋದು. ಹಾಗಾಗಿ ದೇವರಿಗೆಲ್ಲ ನೀಟಾಗಿ ಹೂವೆಲ್ಲ ಮುಡಿಸಿ ಕಳ್ಸೋಕ್ಕೂ ಅಷ್ಟೇ. ನೋಡ್ಬೋದು ನಾನು ಎಷ್ಟು ನೀಟಾಗಿ ಹೂವು ಮುಡಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಯಾವಾಗಲೂ ಸೇವಂತಿಗೆ ಹೂವೇ ಮಿಕ್ಸ್ ಆದ ಅದ್ರ ಜೊತೆ ಬಟನ್ಸ್ ರೋಸ್ ಹೂವನ್ನು ತಂದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮೇಲೆ ಮುಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಿರುತ್ತೆ ದೇವರೆಲ್ಲ, ದೇವ್ರ ಮನೆಯೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಹೂವೆಲ್ಲ ಮುಡಿಸಾದ್ಮೇಲೆ ದೀಪನೂ ಹಚ್ಕೊಂಡೆ. ಹೂವು ಮುಡಿಸಿ ದೀಪ ಹಚ್ಬಿಟ್ರೆ ದೇವ್ರ ಮನೆಗೆ ಒಂದು ಕಳೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹಾಗಾಗಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರಿ ಇಹಲೋಕ ಶುಭಮೇವ ವರದೆ. ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರಿ ಇಹಲೋಕ ಶುಭಮೇವ ವರದೆ. ದೇವ್ರ ಮನೆಗೆಲ್ಲ ದೇವ್ರಿಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಅದಕ್ಕೂ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ತುಳಸಿ ಕಟ್ಟೆಗೆ ಪೂಜೆ ಮಾಡೋಣ ಅಂತ ಹೋದೆ. ಯಾಕೋ ತುಳಸಿ ಕಟ್ಟೆ ಈಗ ಒಂದು ವಾರದಿಂದ ತುಂಬಾ ಒಣಗ್ತಾ ಇದೆ, ಏನಾಗಿದೆ ಅಂತ ಗೊತ್ತಾಯಿಲ್ಲ. ನಾನು ಸರಿಯಾಗಿ ನೀರೆಲ್ಲ ಹಾಕ್ತಾಯಿದ್ದೀನಿ, ಆದರೂ ಒಣಗೋಗ್ತಾ ಇದೆ. ಏನಾದ್ರು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ತುಳಸಿ ಕಟ್ಟೆಗೂ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಇಟ್ಟು ನೆಕ್ಸ್ಟ್ ನಾನು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಒಂದು ಬಾಟ್ಲಿಲಿಟ್ಟು. ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರ್ತಿದೆ ಅಂತ. ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಹೂವು ಇಟ್ಟು ಅದನ್ನು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಪೂಜೆ ಮಾಡಿಕೊಂಡು ಒಳಗೆ ಬಂದೆ. ನೆಕ್ಸ್ಟು ಒಳಗೆ ಬಂದು ದೇವರಿಗೆ ಕರ್ಪೂರ ಬೆಳಕಿರಲಿಲ್ಲ, ಹಾಗಾಗಿ ಕರ್ಪೂರ ಬೆಳ್ಕೊಬಿಡೋಣ ಅಂತ ದೇವರಿಗೆ ಕರ್ಪೂರ ಬೆಳಗ್ತಾಯಿದ್ದೀನಿ. ನಮ್ಮ ಮನಸ್ಸಲ್ಲಿ ಏನೇ ತೊಂದರೆ ತಾಪತ್ರೆಗಳು ಇದ್ರೂ ಅದನ್ನು ಈಡೇರಿಸಿ ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿಟ್ಟಿರು, ನನ್ನ ಮಗಳೂ ನನ್ನ ಗಂಡನ ನನ್ನ ಫ್ಯಾಮಿಲಿನೂ ಕಾಪಾಡ್ಕೊಬಾ ಅಂತ ಎಲ್ಲ ಬೇಡ್ಕೊಂಡು ಕೈ ಮುಗಿದು ಬೇಡ್ಕೊಂಡೆ ದೇವ್ರನ್ನ. ನಮ್ಮ ಮನೆಯವರು ಅಷ್ಟೇ ಸ್ನಾನ ಮಾಡಿಕೊಂಡು ಅವರು ದೇವರಿಗೆ ಪೂಜೆ ಮಾಡಿ ಅವರು ಕೈ ಮುಗಿದು ಬೇಡ್ಕೊತ
ಬೇಡಿಕೊಂಡ್ರು. ಅದಾದಮೇಲೆ ನೆಕ್ಸ್ಟು 9-9:30 ಆಗಿಬಿಟ್ಟಿತ್ತು. ತಿಂಡಿ ತಿನ್ನೋಣ ಅಂತ ನಾನು, ನನ್ನ ಮಗಳು, ನಮ್ಮ ಮನೆಯವರು ಮೂವರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ವಿ. ನನ್ನ ಮಗಳು ಅಷ್ಟೇ, ನಾನು ತಿನ್ನಿಸಿದ್ರೆ ಒಪ್ಪೋದೇ ಇಲ್ಲ, ಅವಳೇ ತಿನ್ನಬೇಕು. ಮಕ್ಕಳು ಅವ್ರ ಕೈಯಲ್ಲಿ 1 ತುತ್ತು ಇಲ್ಲ 2 ತುತ್ತು ತಿಂದರೆ ಮೈಗೆ ಹತ್ತುತ್ತಂತೆ. ಹಾಗಾಗಿ ಅವಳೇ ಯಾವಾಗಲೂ ಅಷ್ಟೇ, ಅವಳೇ ತಿಂಡಿ ತಿಂತಾಳೆ. ಅವಳು ಸಪ್ರೇಟಾಗಿ ಹಾಕ್ಕೊಟ್ಬಿಟ್ರೆ ಮುಗೀತು, ಅವಳೇ ತಿಂಡಿ ತಿಂತಾಳೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.